ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಇತರರನ್ನು ಆಶೀರ್ವದಿಸಲೆಂದು ಸಭೆಯ ಸದಸ್ಯರು ಆಶೀರ್ವಾದ ಹೊಂದುತ್ತಾರೆ. ಈ ದಿನದ ದೇವರ ವಾಕ್ಯ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಮತ್ತಾಯ 5ನೇ ಅಧ್ಯಾಯ 13ನೇ ವಚನ. ಕ್ರಿಸ್ತನ ಸಭೆಯು ಆಶೀರ್ವಾದದಾಯಕವಾಗಿರಬೇಕು. ಅದರ ಸದಸ್ಯರು ಇತರರನ್ನು ಆಶೀರ್ವದಿಸುವಂತೆ ಆಶೀರ್ವದಿಸಲ್ಪಡಬೇಕು. ಸಮಸ್ತ ಲೋಕದ ಮುಂದೆ ದೇವರು ಜನರನ್ನು ಆರಿಸಿಕೊಳ್ಳುವ ಉದ್ದೇಶವೆಂದರೆ ಅದು ತನ್ನ ಜನರು ತನ್ನ ಪುತ್ರರು ಪುತ್ರಿಯರೂ ಆಗಿರಬೇಕೆಂಬುದು ಮಾತ್ರವಲ್ಲ, ಆದರೆ ಅವರ ಮೂಲಕ ಲೋಕಕ್ಕೆ ದೈವ ಪ್ರಕಾಶದ ಅನುಗ್ರಹಗಳನ್ನು ಕೊಡುವುದೇ ಆಗಿದೆ. ದೇವರು ಅಬ್ರಹಾಮನನ್ನು ಆರಿಸಿಕೊಂಡಾಗ ಅದು ಅವನು ಕೇವಲ ದೇವರ ವಿಶೇಷವಾದ ಸ್ನೇಹಿತನಾಗಿರಲು ಎಂಬುದಾಗಿ ಅಲ್ಲ, ಆದರೆ ಅವನ ಮೂಲಕ ದೇವರು ಲೋಕಕ್ಕೆ ದಯಪಾಲಿಸಲು ಬಯಸಿದ ಅಮೂಲ್ಯವಾದ ವಿಶಿಷ್ಟವಾದ ಅನುಗ್ರಹಗಳನ್ನು ಲೋಕಕ್ಕೆ ದಯಪಾಲಿಸಲು ಅವನನ್ನು ಆರಿಸಿಕೊಂಡನು. ಅಬ್ರಹಾಮನು ತನ್ನ ಸುತ್ತಮುತ್ತಲಲ್ಲಿ ನೆಲೆಸಿದ್ದ ನೈತಿಕ ಕತ್ತಲೆಯ ನಡುವೆ ಬೆಳಕಾಗಬೇಕಾಗಿತ್ತು. ಬೆಳಕು ಮತ್ತು ಸತ್ಯವನ್ನು ಕೊಟ್ಟು ದೇವರು ತನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿದಾಗಲೆಲ್ಲ ಅದು ಅವರು ಮಾತ್ರ ನಿತ್ಯ ಜೀವನದ ಉಡುಗೊರೆಯನ್ನು ಹೊಂದಿಕೊಳ್ಳಲಿ ಎಂಬ ಉದ್ದೇಶದಿಂದ ಅಲ್ಲ, ಆದರೆ ಅವರ ಜೊತೆಯಲ್ಲಿ ಅವರ ಸುತ್ತಲೂ ಇರುವವರೂ ಸಹ ಆತ್ಮಿಕವಾಗಿ ಜ್ಞಾನವಂತರಾಗಿ ಬೆಳೆಯಬೇಕು ಎಂಬುದೇ ಆಗಿದೆ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಮತ್ತು ದೇವರು ತನ್ನ ಮಕ್ಕಳನ್ನು ಉಪ್ಪಾಗಿ ಮಾಡಿದಾಗ ಅದು ಅವರ ಸ್ವಂತ ರಕ್ಷಣೆಗೆ ಮಾತ್ರವಲ್ಲ, ಅವರು ಇತರರನ್ನೂ ಸಂರಕ್ಷಿಸುವ ಕಾರ್ಯಭಾರಿಗಳಾಗಬೇಕೆಂಬುದೇ ಆಗಿದೆ. ಕ್ರಿಸ್ತನ ಧರ್ಮವು ಸ್ವಾರ್ಥದ ಧರ್ಮವಲ್ಲ. ಅದನ್ನು ಬೀಗ ಕೀಲಿಕೈಗಳಿಂದ ಮುಚ್ಚಿಡಬಾರದು. ಆದರೆ ಕತ್ತಲೆಯಲ್ಲಿ ಕುಳಿತಿರುವವರಿಗೆ ಪ್ರತಿಯೊಬ್ಬ ನಿಜವಾದ ಕ್ರೈಸ್ತನಿಂದ ಹೊರಹೊಮ್ಮುವ ಬೆಳಕು ಶಕ್ತಿಯ ಪ್ರಭಾವವಾಗಿರಬೇಕು. ನಿಜವಾದ ಕ್ರೈಸ್ತನೊಂದಿಗೆ ಸಂಪರ್ಕ ಹೊಂದುವ ಪ್ರತಿಯೊಂದು ಆತ್ಮವು ಇದರಿಂದ ಉತ್ತಮಗೊಳ್ಳುತ್ತದೆ. ನಾವು ಪರಲೋಕದ ಸ್ಥಿರವಾದ ಕಿರಣಗಳನ್ನು ಪ್ರತಿಫಲಿಸುವ ದೇವರ ಬೆಳಕಿನ ಕಾರ್ಯಭಾರಿಗಳಾಗಿರಬೇಕು. ಕ್ರಿಸ್ತನ ಅರ್ಹತೆಗಳ ಮೂಲಕ ಮಾತ್ರ ನಮ್ಮ ಎಲ್ಲ ಆತ್ಮಿಕ ಮತ್ತು ಲೌಕಿಕ ಆಶೀರ್ವಾದಗಳನ್ನು ಆನಂದಿಸಲು ನಮಗೆ ಅನುವು ಮಾಡಿಕೊಡಲಾಗಿದೆ. ನಾವು ಕ್ರಿಸ್ತನ ಪ್ರೀತಿಯನ್ನು ನಮ್ಮ ಗುಣಸ್ವಭಾವಗಳಿಗೆ ಹೆಣೆದುಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಭ್ಯಾಸಿಸುವಂತೆಯೂ ಮತ್ತು ನಾವು ನಮ್ಮ ಎಲ್ಲ ಜನಾಂಗಗಳಿಗೂ ಆಶೀರ್ವಾದದಾಯಕವಾಗಿರುವಂತೆಯೂ ಕ್ರಿಸ್ತನ ರಕ್ಷಣಾ ಅನುಗ್ರಹವನ್ನು ನಂಬಿಕೆಯಿಂದ ದೃಢವಾಗಿ ಹಿಡಿದುಕೊಳ್ಳುವಂತೆ ರಕ್ಷಣಾ ಅನುಗ್ರಹವನ್ನು ನಮ್ಮ ಮುಂದೆಯೇ ಇರಿಸಲಾಗಿದೆ. ಆದರೆ ನಾವು ದೇವರ ವಾಕ್ಯದಿಂದ ಹೊರಡುವ ದೈವಿಕ ಪ್ರಕಾಶದ ಕಿರಣಗಳನ್ನು ನಾವು ಕೂಡಿಸಿಟ್ಟುಕೊಳ್ಳದೇ ಹೋದರೆ ನಮ್ಮಲ್ಲಿ ಯಾರೊಬ್ಬರೂ ಇತರರಿಗೆ ಆ ಬೆಳಕನ್ನು ಬೆಳಗಿಸಲು ಸಾಧ್ಯವಾಗುವುದಿಲ್ಲ. ಕ್ರಿಸ್ತನ ಗುಣಸ್ವಭಾವದಂತಹ ಅಚ್ಚನ್ನು ನಾವು ಹೊಂದಿರಬೇಕು. ಇಲ್ಲದಿದ್ದರೆ ನಾವು ನಮ್ಮ ದೇವರ ನಿಜವಾದ ಪ್ರತಿನಿಧಿಗಳಾಗಿರಲು ಸಾಧ್ಯವಿಲ್ಲ. ದೇವರ ಸಹಾಯವಿಲ್ಲದೆ ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ. ನಮ್ಮ ಪ್ರಯತ್ನಗಳೊಂದಿಗೆ ದೇವರ ಆತ್ಮವು ಕೆಲಸ ಮಾಡಬೇಕು ಮತ್ತು ದೇವರ ಆಶೀರ್ವಾದವು ನಮ್ಮನ್ನು ತಲುಪಿದಾಗ ನಾವು ಬೆಳಕಿನ ಮಾರ್ಗಗಳಾಗಿರುತ್ತೇವೆ. ದೇವರು ನಮ್ಮೆಲ್ಲರಿಗೂ ಒಂದು ಅಪೂರ್ವವಾದ ಅನುಭವವನ್ನು ನೀಡಲು ಸಿದ್ಧನಿದ್ದಾನೆ. ಅದನ್ನು ಅಭಿವೃದ್ಧಿಪಡಿಸಿಕೊಂಡರೆ ಅದು ನಮ್ಮನ್ನು ಭೂಮಿಯ ಕೆಳಮಟ್ಟದಿಂದ ಪರಲೋಕ ದೇವರೊಂದಿಗಿನ ನಿಕಟವಾದ ಸಂಪರ್ಕದ ಸಂಬಂಧಕ್ಕೆ ನಮ್ಮನ್ನು ಕರೆತರುತ್ತದೆ ಮತ್ತು ಸ್ವಾರ್ಥವೆಂಬ ಪ್ರತಿಯೊಂದು ನಾರಿನ ಅಂಶವು ನಮ್ಮಿಂದ ತೆಗೆದುಹಾಕಲ್ಪಡುತ್ತದೆ. ದೇವರ ಕಟ್ಟಡದಲ್ಲಿ ನೀವು ಜೀವವುಳ್ಳ ಕಲ್ಲುಗಳಂತೆ ಪ್ರಕಾಶಿಸುತ್ತೀರೋ. ಪ್ರತಿಯೊಂದು ವ್ಯವಹಾರ ವಹಿವಾಟಿನಲ್ಲಿಯೂ
ಅದು ನಮ್ಮ ಮೇಲೆ ನಿರಂತರವಾದ ಪ್ರಭಾವವನ್ನು ಬೀರದ ಹೊರತು ನಾವು ನಿಜವಾದ ಧರ್ಮವನ್ನು ಹೊಂದಿರುವುದಿಲ್ಲ. ನಮ್ಮ ಜೀವ ಕೆಲಸಕ್ಕೆ ಹೆಣೆದುಕೊಳ್ಳುವಂತೆ ನಮ್ಮಲ್ಲಿ ಪ್ರಾಯೋಗಿಕವಾದ ದೈವ ಭಕ್ತಿಯನ್ನು ಹೊಂದಿಕೊಂಡಿರಬೇಕು. ನಮ್ಮ ಹೃದಯಗಳ ಮೇಲೆ ಕ್ರಿಸ್ತನ ಮಾನಸಾಂತರದ ಅನುಗ್ರಹವು ನೆಲೆಸಿರಬೇಕು. ಸ್ವಾರ್ಥವು ನಮ್ಮಲ್ಲಿ ಕಡಿಮೆಯಾಗಬೇಕು, ಕ್ರಿಸ್ತನೇ ಹೆಚ್ಚಾಗಬೇಕು. ಇದರ ಅಗತ್ಯತೆ ನಮಗೆ ಹೆಚ್ಚಾಗಿ ಇದೆ. ನಾವು ನಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥನಾಶೀಲರಾಗಿಯೂ ಕರುಣೆಯುಳ್ಳವರಾಗಿಯೂ ಸಹೃದಯವಿರುವ ಕೋಮಲ ಹೃದಯವುಳ್ಳವರಾಗಿಯೂ ಇರಬೇಕೆಂದರೆ ಮತ್ತು ಇತರರೊಂದಿಗೆ ಸರಿಯಾಗಿ ವ್ಯವಹರಿಸಬೇಕಾದರೆ ನಮಗೆ ಹೆಚ್ಚಿನ ಅನುಗ್ರಹದ ಅವಶ್ಯಕತೆಯೂ ಇದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.